Good morning, student. Good morning, students. ಇವತ್ತು ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನ ಹೇಳ್ತಾ ಇದ್ದೀನಿ. ಅದರೊಳಗೆ ಇದು ಲಾಸ್ಟ್. ಈಗ ನಾವು ಆಗ್ಲೇ ಯಾವ್ಯಾವ ಕಲ್ತಿದ್ವಿ, ಆವರ್ತತೆ ಕಲ್ತಿದ್ವಿ, ಆಮೇಲೆ ಯಾವುದು ಪರಿವರ್ತನೆಯ ನಿಯಮ ಕಲ್ತಿವಿ. ಇವತ್ತಿದ್ದು ಲಾಸ್ಟ್ ಸಹವರ್ತನೆಯ ನಿಯಮ ಒಳಗ ಗುಣಾಕಾರ, ಭಾಗಾಕಾರ ಮತ್ತ ವ್ಯವಕಲನ, ಸಂಕಲನ ಇವೆಲ್ಲ ನಮಗ ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳಿಗೆ ಮತ್ತ ಭಾಗಲಬ್ಧ ಸಂಖ್ಯೆಗಳಿಗೆ ಅಪ್ಲೈ ಆಗ್ತಾವಿಲ್ಲ ಅಂತ ಚೆಕ್ ಮಾಡೋಣ ಅಂತ. ಹೌದಾ? ಸಹವರ್ತನೆಯ ನಿಯಮ ಅಂದ್ರ ಹೆಂಗಿರ್ತದಂದ್ರ, ಫಾರ್ ಎಕ್ಸಾಂಪಲ್ ಎ 3 ಸಂಖ್ಯೆಗಳು ಇರ್ತಾವ ಇಲ್ಲಿ. ಹೌದಾ? ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಈ ಟೈಪ್ ಇರ್ತೈತಿ. ಇದು ಈಕ್ವಲ್ ಟು, ನಾ ಹಿಂಗ್ ಬರೆದ್ರು ಆನ್ಸರ್ ಅಷ್ಟ ಬರ್ಬೇಕು. ಕರೆಕ್ಟ್? ಈ ರೀತಿ 3 ಸಂಖ್ಯೆಗಳು ಇರ್ತಾವ. ಪರಿವರ್ತನೆಯ ನಿಯಮ ಒಳಗೆ ಎಷ್ಟಿದ್ವು? 2 ಸಂಖ್ಯೆ ಇದ್ವು. ಇಲ್ಲಿ ಸಹವರ್ತನೆಯ ನಿಯಮ ಒಳಗೆ ನಮ್ಗೆ ಎಷ್ಟದವು? 3 ಸಂಖ್ಯೆಗಳು ಬರ್ತಾವ. 3 ಸಂಖ್ಯೆಗಳನ್ನು ಅದ್ಲಿ ಬದ್ಲಿ ಮಾಡಿ ಬರೆದ್ರು ನಮಗ ಆನ್ಸರ್ ಅಷ್ಟೇ ಇದ್ರ ಅದು ಸಹವರ್ತನೆಯ ನಿಯಮಕ್ಕ ಒಳಗೊಳ್ತೈತೆ ಅಂತ ನಾವು ತಿಳ್ಕೊಬೇಕು. ಹೌದಾ? ಎ ಪ್ಲಸ್ ಇಂಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಪ್ಲಸ್ ಸಿ ಅಂತ. ಇದ್ರದ್ದು ಏನದು ಐಡಿಯಲ್ ಫಾರ್ಮ್ ಇದೆ. ಹೌದಾ? ನೆಕ್ಸ್ಟ್ ಈಗ ನೋಡೋಣ, ಒಂದಷ್ಟು ಎಕ್ಸಾಂಪಲ್ ನೋಡೋಣ ನಾವೀಗ. ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ನಿಮ್ಗೆ ಆಲ್ರೆಡಿ ಗೊತ್ತದಾವ್ ಯಾವ್ಯಾವ ಅಂತ ಹೇಳಿ. ಹೌದಾ? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಇಲ್ಲಿ ನೋಡ್ರಿ, ಪೂರ್ಣ ಸಂಖ್ಯೆಗಳು ಯಾವ್ಯಾವು? ಫಾರ್ ಎಕ್ಸಾಂಪಲ್ 0, 1, 2, 3 ಇವೆಲ್ಲ ನಮಗ ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್. ಇದ್ರಾಗ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾ ತಗೋತೇನೆ. ಈಗ 2 ಇದು ಒಂದು ಪೂರ್ಣ ಸಂಖ್ಯೆ, ಹೌದಿಲ್ಲ ನಮ್ಗೆ? ನೆಕ್ಸ್ಟ್ ಇದು 5 ಇದು ಒಂದು ಪೂರ್ಣ ಸಂಖ್ಯೆ. ನೆಕ್ಸ್ಟ್ ಇದು 12 ಇದು ಒಂದು ಪೂರ್ಣ ಸಂಖ್ಯೆ. ಇದರೊಳಗೆ ನಮಗ ಸಹವರ್ತನೆಯ ನಿಯಮಕ್ಕೆ ನಮಗ ಅಪ್ಲೈ ಆಕತ್ತೆ ಇಲ್ಲೋ ನೋಡೋದಂತ ಚೆಕ್ ಮಾಡೋಣಂತ. ಹೌದಾ? ಈಗ ನೋಡ್ರಿ, ಸಂಕಲನ ಫಸ್ಟ್ ಏನ್ ಮಾಡೋಣ ನಾವು? ಸಂಕಲನವನ್ನ ಚೆಕ್ ಮಾಡೋಣ. ಸಂಕಲನ. ಹೌದಾ? ನಾ ಹೆಂಗ್ ಬರೀತೇನೆ ನೋಡ್ರಿ, 2 ಪ್ಲಸ್ 5 ಪ್ಲಸ್ 12 ಹೌದಾ ಇಸ್ ಈಕ್ವಲ್ ಟು 2 ಪ್ಲಸ್ 5 ಪ್ಲಸ್ 12. ಹೌದಾ? ಇದರ ಆನ್ಸರ್ ಎಷ್ಟು ಬರ್ತೈತೆ ನೋಡ್ರಿ, 2 ಪ್ಲಸ್ ಬ್ರಾಕೆಟ್ ಒಳಗೆ ಇದ್ದಿದ್ದನ್ನ ಮೊದ್ಲು ಕೂಡಿಸ್ಕೋರಿ. 12 ಪ್ಲಸ್ 5 ಎಷ್ಟಾಯ್ತು? 17 ಆಯ್ತು. ಇಸ್ ಈಕ್ವಲ್ ಟು 2 ಪ್ಲಸ್ 5 ಎಷ್ಟಾಯ್ತು? 7 ಆಯ್ತು. ಪ್ಲಸ್ 12 ಆಯ್ತು. ಹೌದಾ? 17 2 ಎಷ್ಟಾಯ್ತು? 19 ಆಯ್ತು. ಕರೆಕ್ಟ್? 12 7 ಎಷ್ಟಾಯ್ತು? 19 ಆಯ್ತು. ಅಂದ್ರೆ ಹಿಂಗ್ ಬರೆದ್ರು ಆನ್ಸರ್ ಅಷ್ಟ ಬಂತು ನಮಗ, ಹಿಂಗ್ ಬರೆದ್ರು ಆನ್ಸರ್ ಅಷ್ಟ ಬಂತು. ಅಂದ್ರ ಪೂರ್ಣ ಸಂಖ್ಯೆ ಒಳಗ ಸಂಕಲನ ಇಸ್ ಬಿಲಾಂಗ್ಸ್ ಟು ಎದಕ್ ಬಂತು? ಹೋಲ್ ನಂಬರ್ಸ್ ಅಂತ ಬಂತು. ಸೇರಿದೆ, ಹೋಲ್ ನಂಬರ್ಸ್ ಗೆ ಸೇರಿದೆ. ಸಂಕಲನ ಕರೆಕ್ಟ್ ಆಯ್ತು. ನೆಕ್ಸ್ಟ್ ವ್ಯವಕಲನ ನೋಡೋಣ. ಇವ ಸಂಖ್ಯೆಗಳಿಗೆ ನಾವೇನ್ ಮಾಡ್ಬೇಕೀಗ? ವ್ಯವಕಲನವನ್ನ ನೋಡ್ಬೇಕು. ವ್ಯವಕಲನ. ವ್ಯವಕಲನ. ಹೌದಾ? ಇಲ್ಲಿ ನೋಡ್ರಿ, 2 ಮೈನಸ್ ಇಂಟು ಬ್ರಾಕೆಟ್ 5 ಮೈನಸ್ 12 ಹೌದಾ ಇಸ್ ಈಕ್ವಲ್ ಟು 2 ಮೈನಸ್ 5 ಇಂಟು ಬ್ರಾಕೆಟ್ ಮೈನಸ್ 12 ಅಂತ ಇದೆ. ಹೌದಾ? ಈಗ ನೋಡ್ರಿ, 2 ಮೈನಸ್ 5 ಇದೆಯಲ್ಲ, ಇದನ್ನ ಹೆಂಗ್ ಬರೀತೇನೆ ನೋಡ್ರಿ ನಾನು. 2 ಮೈನಸ್ ಇಲ್ಲಿ ಎಷ್ಟಾಯ್ತು ನೋಡ್ರಿ, 5 ಮೈನಸ್ 12 ಅಂದ್ರೆ ಎಷ್ಟಾಯ್ತು? ವಿಜಾತಿಯ ಚಿಹ್ನೆಗಳದಾವ್, ನಾವೇನ್ ಮಾಡ್ಬೇಕೀಗ? ಮೈನಸ್ ಮಾಡ್ಬೇಕು. 12 5 ಕಳೆದ್ರೆ ಎಷ್ಟು ಬಂತು? 7 ಬಂತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ನಮ್ಗೆ ಎಷ್ಟು ಬಂತು? -7 ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ, 2 ಮೈನಸ್ 5 ಅಂದ್ರೆ ಎಷ್ಟು ಬಂತಿದು? ಫಸ್ಟ್ ಇದನ್ನ ಬ್ರಾಕೆಟ್ ಬಿಡಿಸ್ಕೊಂಡ್ಬಿಡೋಣ. 2 ಮೈನಸ್ 5 ಅಂದ್ರ -3 ಬಂತು. ಹೌದಾ? 2 5 ಮೈನಸ್ ಮಾಡಕ್ ಬರುದಿಲ್ಲ. ಸೊ 5 ನಾವ್ 2 ಮೈನಸ್ ಮಾಡಿದ್ರೆ ಎಷ್ಟು ಬಂತು? -3 ಬಂತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಇಲ್ಲೇ -12 ಬಂತು. ಕರೆಕ್ಟ್? ಈಗ ನೋಡ್ರಿ, 2 ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ 7 ಬಂತು. ಹೌದಾ? 7 2 ಎಷ್ಟಾಯ್ತು? 9 ಆಯ್ತು. ಇದೆಷ್ಟಾಯ್ತು ನೋಡ್ರಿ, 12 ಅಂದ್ರೆ ಇದು ಸಜಾತಿಯ ಚಿಹ್ನೆಗಳದಾವಲ್ಲ, ಕೂಡಿಸ್ಬೇಕು ನಾವು. 12 ಪ್ಲಸ್ 3 ಎಷ್ಟಾಯ್ತು? 15 ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ
-15 ಬಂತು. ಇಲ್ಲಿ ನೋಡ್ರಿ ಉಲ್ಟಾ ಪಲ್ಟಾ ಮಾಡಿದ್ರ ಇಲ್ಲಿ ಆನ್ಸರ್ ಸೇಮ್ ಬರ್ಲಿಲ್ಲ ನಮಗ. 9 ಬಂತು, ಇದು -15 ಬಂತು. ಸೊ ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಹೋಲ್ ನಂಬರ್ಸ್. ಮೈನಸ್ ವ್ಯಾಲ್ಯೂ ನಮ್ಗೆ ಇಲ್ಲ, ಆಮೇಲೆ ಇವು ಸಂಖ್ಯೆಗಳು ಕರೆಕ್ಟ್ ಬರ್ಲಿಲ್ಲ ನಮಗ. ಸೊ ನಾಟ್ ಬಿಲಾಂಗ್ಸ್ ಟು ಹೋಲ್ ನಂಬರ್ಸ್ ಅಥವಾ ಡಬ್ಲ್ಯೂ ಅಂತ ಆಯ್ತು. ಕರೆಕ್ಟ್. ಈ ಗುಣಾಕಾರ ನೋಡೋಣ. ಗುಣಾಕಾರ ಸಂಖ್ಯೆಗಳ ಅವ ಸೇಮ್ 7, 5, 12. ಹೌದಾ? ಗುಣಾಕಾರ ಇದು ಹೆಂಗ್ ಬರುತ್ತೆ ನೋಡ್ರಿ. 7 + 5 ಇಲ್ಲಿ ಗುಣಾಕಾರ ಇಂಟು 12. ಹೌದಾ? ಇಸ್ ಈಕ್ವಲ್ ಟು 7 ಇಂಟು 2 ಇಂಟು ಬ್ರಾಕೆಟ್ 5 ಇಂಟು 12. ಹೌದಾ? ಈಗ ನೋಡ್ರಿ 2 5 10. ಹೌದಾ? 10 12 12 10 ಎಷ್ಟಾಯ್ತು? 120 ಆಯ್ತು. ಇದು ಅಷ್ಟ 2 5 10 10 12 120 ಆಯ್ತು. ಸೊ 120 120 ಸೇಮ್ ಆನ್ಸರ್ ಬಂತು. ಇದು ಕೂಡ ನಮಗೇನಾಯ್ತು? ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ ಬಂತು. ಡಬ್ಲ್ಯೂ ಅಂದ್ರ ಹೋಲ್ ನಂಬರ್ಸ್ ಗೆ ನಮಗ ಸೇರಿದೆ ಅಂತ ಅರ್ಥ ಆಯ್ತು. ಕರೆಕ್ಟ್. ಈಗ ನೋಡ್ರಿ ಭಾಗಾಕಾರ 2 ಭಾಗಲೆ 5 ಭಾಗಲೆ 12 ಇಸ್ ಈಕ್ವಲ್ ಟು 2 ಭಾಗಾಕಾರ ಇಂಟು ಬ್ರಾಕೆಟ್ 5 ಭಾಗಾಕಾರ 12 ಅಂತ ಬಂತು. ಇದಂತೂ ಈಕ್ವಲ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಕೈತಿ. ಇದನ್ನು ಭಾಗಾಕಾರ ಇದ್ದಿದ್ನ ಏನ್ ಮಾಡ್ಬೇಕೀಗ? ಗುಣಾಕಾರ ಮಾಡಿದೆ. ಇದೆಷ್ಟಾಯ್ತು? 1/5 ಆಯ್ತು. ಆಮೇಲೆ ಇದು ಭಾಗಾಕಾರ ಇದ್ದಿದ್ದು ಏನಾಯ್ತು? ಮತ್ತೆ ಇದು ಇಂಟು ಆಯ್ತು. 1/5 ಇದು ಕೂಡ ನಮಗೆ 12 ಆಯ್ತು. ಇದೆಷ್ಟಾಯ್ತು? 2 1 2 6 ಆಯ್ತು. ಹೌದಾ? ಎಷ್ಟಾಯ್ತು ನೋಡ್ರಿ? ಇದು ನೋಡ್ರಿ ಬರ್ತೈತೆ ನೋಡ್ರಿ. ಮತ್ತ 2 ಇಂಟು ಇಲ್ಲಿ ನೋಡ್ರಿ ಫಸ್ಟ್ 5 ಗುಣಾಕಾರ 1/12 ಆಯ್ತು. ಕರೆಕ್ಟ್. ಮತ್ ಇದನ್ನ ಏನ್ ಮಾಡ್ತೀರಿ ನಿಮಗೆ? ಇಲ್ಲಿ ಭಾಗಾಕಾರ ಮಾಡ್ತಿರೋದಿಲ್ಲ, ರಬ್ ಮಾಡ್ಬೋದು. ಇದನ್ನ ಇಲ್ಲಿ ಬ್ರಾಕೆಟ್ ಇತ್ತಲ್ಲ, ಇದು ಕರೆಕ್ಟ್. ಇದು ಕರೆಕ್ಟ್ ಐತಿ. ಇದೆಷ್ಟು ಬರ್ತೈತಿ ನೋಡ್ರಿ? 2 ಇಂಟು ಬ್ರಾಕೆಟ್ ಇದು ಭಾಗಾಕಾರ. ಇಲ್ಲಿ ಏನಾಯ್ತು? 5/12 ಬಂದಿತ್ತಲ್ಲ, ಇದನ್ನ ಹೆಂಗ್ ಮಾಡ್ತೇನೆ? 2 ಇಂಟು 12/5 ಅಂತ ಮಾಡ್ತೇನೆ. ಹೌದಾ? 12/5 ಮಾಡಿದ್ರ ಇದು 24/5 ಬಂತ ನಮಗ. ಸೊ ದಿಸ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ನಾಟ್ ಬಿಲಾಂಗ್ಸ್ ಟು ಡಬ್ಲ್ಯೂ. ಹೌದಾ? ಇದು ಇದಕ್ಕ ಭಾಗಾಕಾರ ಇದಕ್ಕ ಅನ್ವಯಿಸುವುದಿಲ್ಲ. ಕರೆಕ್ಟ್. ನೆಕ್ಸ್ಟ್ ಹೋಗೋಣ. ಈಗ ಅದೇ ರೀತಿ ನಮಗ ಯಾವ ಹೇಳ್ರಿ? ಭಾಗಲಬ್ಧ ಪೂರ್ಣಾಂಕಗಳು ಹಂಗೆ ಇದಾವು, ಆಮೇಲೆ ಭಾಗಲಬ್ಧ ಸಂಖ್ಯೆಗಳು ಸೇಮ್ ಇದಾವು. ಆಮೇಲೆ ಹೌದಲ್ಲ, ಇಲ್ಲೊಂದು ಕೋಷ್ಟಕ ಐತ್ ನೋಡ್ರಿ, ಅದು ಕರೆಕ್ಟ್ ಬರ್ತೈತಿಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ರಿ. ಇವಕ್ಕೆ ಯಾವ್ಯಾವ ಅದಾವ ಅನ್ನೋದನ್ನ ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೇನೆ ನಿಮ್ಗೆ. ಹೌದಾ? ಇಲ್ಲಿ ನೋಡ್ರಿ ಕೋಷ್ಟಕ ನಿಮ್ಗೆ ಒಂದ್ಸಲ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಕೋಷ್ಟಕ ಇದೆ. ಪೂರ್ಣ ಸಂಖ್ಯೆ ಒಳಗ್ ನೋಡ್ರಿ ಇಲ್ಲೇ ಸಂಕಲನ ಹೌದು ಬಂತು ಅಂದ್ರ, ಆಮೇಲೆ ವ್ಯವಕಲನ ನಾಟ್ ಬಿಲಾಂಗ್ಸ್ ಟು ಬಂತು, ಆಮೇಲೆ ಗುಣಾಕಾರ ಬಿಲಾಂಗ್ಸ್ ಟು ಬಂತು, ಭಾಗಾಕಾರ ನಾಟ್ ಬಿಲಾಂಗ್ಸ್ ಟು ಬಂತು. ಅದೇ ರೀತಿ ಪೂರ್ಣಾಂಕಗಳು ಯಾವ ರೀತಿ ಬರ್ತಾವ ಹೇಳ್ರಿ? ಸಂಕಲನ ಬರ್ತೈತಿ, ಆಮೇಲೆ ವ್ಯವಕಲನ ಬರುವುದಿಲ್ಲ, ಗುಣಾಕಾರ ಬರ್ತೈತಿ, ಆಮೇಲೆ ಭಾಗಾಕಾರನು ಬರುವುದಿಲ್ಲ. ಆಮೇಲೆ ಸ್ವಾಭಾವಿಕ ಸಂಖ್ಯೆಗಳು ಇದು ಹೆಂಗಿರ್ತೈತಿ? ಸೇಮ್ ಬರ್ತೈತಿ. ಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ಸಂಕಲನ ಬರ್ತೈತಿ, ವ್ಯವಕಲನ ಬರುವುದಿಲ್ಲ, ಗುಣಾಕಾರ ಬರ್ತೈತಿ, ಭಾಗಾಕಾರ ಇಲ್ಲ ನಮಗ. ಹೌದಾ? ಇವು ಕೋಷ್ಟಕಗಳನ್ನ ತುಂಬ್ಕೋಬಹುದು. ಇಲ್ಲಿಗೆ ನಮ್ದು ಏನಾಯ್ತು? ಯಾವ್ದು ಹೇಳ್ರಿ? ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಹೌದಾ? ಇದ್ರ ಮೇಲೆ ಕ್ವಶನ್ ಹೆಂಗ್ ಬಂದ್ರು ನೀವು ಸಾಲ್ವ್ ಮಾಡ್ತಾ ಇರ್ಬೇಕು. ಹೌದಾ? ಜಸ್ಟ್ ನೀವು ಎಕ್ಸಾಂಪಲ್ಸ್ ಗಳನ್ನ ಅವರು ಕೇಳ್ತಾ ಇರ್ತಾರ. ಹೌದಾ? ಈಗ ನೋಡ್ರಿ ನೆಕ್ಸ್ಟ್ ಯಾವ್ದು ಬರ್ತೈತಿ ಹೇಳ್ರಿ? ಸೊನ್ನೆಯ ಪಾತ್ರ. ಈಗ ನಮಗೆ ಸೊನ್ನೆಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊನ್ನೆಗೆ ನಾವ್ ಏನಂತ ಕರಿತೇವೆ ಹೇಳ್ರಿ? ಸೊನ್ನೆಗೆ ಆಲ್ಮೋಸ್ಟ್ ಒಂದಷ್ಟು ಜನ ಗೊತ್ತಿರ್ಬೋದು. ಸೊನ್ನೆಗೆ
ಸಂಕಲನದ ಅನನ್ಯತಾಂಶ ಅಂತ ಕರೀತಾರು. ಸಂಕಲನದ ಅನನ್ಯತಾಂಶ ಅಂತ ಕರೀತಾರೆ. ಹೌದಾ? ಸಂಕಲನದ ಅನನ್ಯತಾಂಶ ಅಂತ ಕರೀತಾರೋ. ಯಾಕೆ ಕರೀತಾರೋ ಇದನ್ನ ಅನನ್ಯತಾಂಶ ಅಂತನ ಯಾಕೆ ಕರೀತಾರಂದ್ರ, ನೀವು ಜೀರೋದಿಂದ ಯಾವ್ದಕ್ಕರ ಕೂಡಿಸ್ರಿ ಅದಕ್ಕೆ ಆನ್ಸರ್ ಅಷ್ಟ ಬರ್ತೈತಿ. ಹೌದಾ? ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಏನೋ ಈಗ 4 + 0 ಮಾಡಿದೆ ಅಂದ್ರೆ ನೀವು ವಿಚಾರಣೆ ಮಾಡೋದಿಲ್ಲ, ಆನ್ಸರ್ 4 ಅಂತ ಹೇಳ್ತೀರಿ. ಹೌದಾ? ಅಂದ್ರ ನಮಗ ಜೀರೋದಿಂದ ನೀವು ಯಾವ್ದಕ್ಕರ ಕೂಡಿಸ್ರಿ ಅದ್ ಇದ್ದ ಸಂಖ್ಯೆ ಅಷ್ಟ ಬರ್ತೈತಿ ನಮಗ. ಇದಕ್ ನಾವ್ ಏನಂತ ಕರಿತೇವಿ? ಸಂಕಲನದ ಅನನ್ಯತಾಂಶ ಅಂತ ಕರಿತೇವಿ. ಸೊ ಇದ ನಿಮ್ಗ ಜೀರೋದ ಪಾತ್ರ ನೆನಪಿರ್ಬೇಕು. ಸಂಕಲನದ ಅನನ್ಯತಾಂಶ. ಆಮೇಲೆ ಒಂದಿದೆ. ಹೌದಾ? ಇದಕ್ಕೆ ಏನಂತ ಕರಿತೀವಿ ನಾವು? ಸಂಕಲನದ ಅನನ್ಯತಾಂಶ 0 ಆಯ್ತು. ಗುಣಾಕಾರದ ಅನನ್ಯತಾಂಶ ಅಂತ ಕರೀತಾರೆ ಇದನ್ನು. ಗುಣಾಕಾರದ ಅನನ್ಯತಾಂಶ ಅಂತ ಕರೀತಾರು. ಗುಣಾಕಾರದ ಅನನ್ಯತಾಂಶ ಅಂದ್ರ ನೀವು 1ರಿಂದ ಬೇಕಾದ ಗುಣಾಕಾರ ಮಾಡ್ರಿ, ಅದ್ ಇದ್ದ ಆನ್ಸರ್ ಎಷ್ಟ್ ಇರ್ತೈತಲ್ಲ ಅಷ್ಟೇ ಬರ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ 25 × 1 ಮಾಡ್ತೇನ. ನೀವು ನೋಡ್ಬಿಟ್ ಪಟ್ನ ಇದನ್ನ ಯಾವ ಮಗ್ಗಿನೂ ಓದಕ್ ಹೋಗುದಿಲ್ಲ, ಗುಣಾಕಾರ ಮಾಡಕ್ ಹೋಗುದಿಲ್ಲ. ಇದನ್ನ 25 ಅಂತ ಬರೀತೇನೆ. ಆಮೇಲೆ ಫಾರ್ ಎಕ್ಸಾಂಪಲ್ 366 ಅಂತ ಬರೀತೇನೆ. ಹೌದಾ? ಇದನ್ನ ಇಂಟು 1 ಬರದೆ ಅಂದ್ರ ನೀವು ಈಸಿಲಿ ಇದೆ ಎಷ್ಟ್ರಿ? 366 ಒಂದ್ಲೆ 366. ಅಂದ್ರ ಇದ್ದ ಸಂಖ್ಯೆ ನಮಗ ಚೇಂಜ್ ಆಗೋದಿಲ್ಲ. ಇದಕ್ ನಾವು ಗುಣಾಕಾರದ ಅನನ್ಯತಾಂಶ ಅಂತ ಕರೀತಾರೆ. ನಿಮಗೆ ಎಕ್ಸಾಮ್ ಒಳಗ ಕೇಳ್ಬೋದು, ಗುಣಾಕಾರದ ಅನನ್ಯತಾಂಶ ಯಾವುದು ಅಂದ್ರೆ ಯಾವ್ದು ಹೇಳ್ರಿ? 1. ಸಂಕಲನದ ಅನನ್ಯತಾಂಶ ಯಾವ್ದು ಹೇಳ್ರಿ? 0. ಇವು ನೆನಪಿರ್ಬೇಕು ನಿಮಗ. ಸಂಕಲನದ ಅನನ್ಯತಾಂಶ ಅಂದ್ರ 0, ಗುಣಾಕಾರದ ಅನನ್ಯತಾಂಶ ಅಂದ್ರ 1. ಕರೆಕ್ಟ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡ್ರಿ? ಸಂಖ್ಯೆಗಳ ಋಣಾತ್ಮಕಗಳು. ಸಂಖ್ಯೆಗಳ ಋಣಾತ್ಮಕಗಳು. ರಬ್ ಮಾಡ್ಬೋದು ಇದನ್ನ. ಋಣಾತ್ಮಕಗಳು. ಋಣಾತ್ಮಕಗಳು. ಋಣಾತ್ಮಕಗಳು ಅಂದ್ರ ಈಗ ಧನಾತ್ಮಕ ಚಿಹ್ನೆಗಳು, ಋಣಾತ್ಮಕ ಚಿಹ್ನೆಗಳು ಅಂತ ನೀವು ಸೈನ್ಸ್ ಸಬ್ಜೆಕ್ಟ್ ಒಳಗ್ ಕಲ್ತಿರ್ಬೋದು, ಮ್ಯಾಥ್ಸ್ ಒಳಗೂ ಇರ್ತಾವ. ಆಲ್ಮೋಸ್ಟ್ ಸೈನ್ಸ್ ಒಳಗ್ ಬಹಳ ಧನಾತ್ಮಕ ಚಿಹ್ನೆ, ಋಣಾತ್ಮಕ ಚಿಹ್ನೆಗಳಂತ ಯೂಸ್ ಮಾಡ್ತಿರ್ತಾರು. ಋಣಾತ್ಮಕ ಚಿಹ್ನೆಗಳು ಅಂದ್ರೆ ಏನ್ ಹೇಳ್ರಿ? ನಮಗ ಮೈನಸ್ ಇದ್ದಂಗ. ಹೌದಾ? ಮೈನಸ್ ಇದ್ದಂಗ. ಹೌದಾ? ಈಗ ಒಂದ್ ಯಾವ್ದೋ ಒಂದ್ ಸಂಖ್ಯೆ ಬರ್ದಿವಿ ಅಂದ್ರ ಅದ್ರದ್ದು ಋಣಾತ್ಮಕ ಬರೀರಿ ಅಂದ್ರ ನಿಮ್ ಹೆಂಗ್ ಬರಿಬೇಕಂದ್ರ ಋಣಾತ್ಮಕ ಚಿಹ್ನೆಗಳು ಅದ್ರದ್ದು ವಿಲೋಮವಾಗಿ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನೀಗ +2 ಬರದೆ. ಹೌದಾ? ಇದ್ರದ್ದು ಋಣಾತ್ಮಕ ಬರೀರಿ ಅಂದ್ರ, ಋಣಾತ್ಮಕ ಸಂಖ್ಯೆ ಬರೀರಿ ಅಂದ್ರ ನೀವ್ ಏನ್ ಬರಿಬೇಕು ಹೇಳ್ರಿ? -2 ಅಂತ ಬರಿಬೇಕು. ಹೌದಾ? ಜಸ್ಟ್ ಚಿಹ್ನೆಗಳನ್ನ ಚೇಂಜ್ ಮಾಡ್ಬೇಕು. +2 ಇತ್ತು, ಇದ್ರದ್ದು ಋಣಾತ್ಮಕ ಚಿಹ್ನೆ +2 ಇದ್ರ ಮೈನಸ್ ಬರಿಬೇಕು, ಮೈನಸ್ ಇದ್ರ ಪ್ಲಸ್ ಬರಿಬೇಕು. ಅದು ಅವ್ರು ಹೆಂಗ್ ಕೊಟ್ಟಿರ್ತಾರ ಹಂಗ. ಈಗ ಫಾರ್ ಎಕ್ಸಾಂಪಲ್ -1/2 ಕೊಟ್ರು ಅಂತ ತಿಳ್ಕೊರಿ. ಇದನ್ನ ಹೆಂಗ್ ಬರೀತೀರಿ ಹೇಳ್ರಿ? +1/2 ಅಂತ ಬರಿಬೇಕು. ಕರೆಕ್ಟ್. ಆಮೇಲೆ -45 ಅಂತ ಕೊಟ್ರು, ಇದ್ರದ್ದು ಋಣಾತ್ಮಕ ಸಂಖ್ಯೆ ಅಂದ್ರ +45 ಅಂತ ಬರಿಬೇಕು. ಜಸ್ಟ್ ಸಂಖ್ಯೆಗಳು ಸೇಮ್ ಇರ್ತಾವು, ಚಿಹ್ನೆಗಳನ್ನ ವಿರುದ್ಧ ಬರಿಬೇಕು. ಪ್ಲಸ್ ಇದ್ರ ಮೈನಸ್ ಬರಿಬೇಕು, ಮೈನಸ್ ಇದ್ರ ಪ್ಲಸ್ ಬರಿಬೇಕು. ಇವಕ್ ನಾವು ಋಣಾತ್ಮಕ ಚಿಹ್ನೆಗಳು ಅಂತ ಕರಿತೇವಿ. ಹೌದಾ? ಋಣಾತ್ಮಕ ಚಿಹ್ನೆಗಳು ಅಂತ ಅಂದ್ರೆ ಇವನ್ ಎರಡು ಕೂಡ್ಸಿದ್ರೆ ನಮಗ 0ನ ಬರ್ತೈತಿ ನೋಡ್ರಿ. ಈಗ +2 -2 ಮಾಡಿದ್ರೆ ಎಷ್ಟು ಬರ್ತೈತಿ ನೋಡ್ರಿ ಆನ್ಸರು? 2ರೊಳಗೆ 2 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ? 0 ಬರ್ತೈತಿ. ಈಗ 45ರೊಳಗೆ 45 ಮೈನಸ್ ಮಾಡಿದ್ರು 0 ಬರ್ತೈತಿ. 1/2 ಒಳಗೆ 1/2 ಮೈನಸ್ ಮಾಡಿದ್ರು 0 ಬರ್ತೈತಿ. ಅಂದ್ರ ಅದ್ರದ್ದು ವಿರುದ್ಧ ಚಿಹ್ನೆಗಳನ್ನ ಬರದ್ರ ಅದು 0 ಬರ್ತೈತಿ ಅಂತ ನಮಗ ಕಲ್ಪನೆ ಇರ್ಬೇಕು. ಇದಕ್ಕ ಋಣಾತ್ಮಕ ಸಂಖ್ಯೆಗಳು ಅಂತ ಕರೀತಾರು. ಹೌದಾ? ನಿಮಗ ಇದು ಎಕ್ಸಾಂಪಲ್ ಸಾಲ್ವ್ ಮಾಡಕತ್ರ, ಎಕ್ಸರ್ಸೈಸ್ ಸಾಲ್ವ್ ಮಾಡಕತ್ರ ನಿಮ್ಗೆ ಗೊತ್ತಾಕೈತಿ ಹೆಂಗ ಅಂತ ಹೇಳಿ. ನೆಕ್ಸ್ಟ್ ವೃತ್ಕ್ರಮ. ವೃತ್ಕ್ರಮ ಅಂದ್ರ ಅದ್ರಾಗ ನಿಮಗ ಒಂಥರ ಆನ್ಸರ್ ಇದ್ದಂಗ ಐತಿ. ವೃತ್ಕ್ರಮ ಅಂದ್ರ ವೃತ್ಕ್ರಮ. ಹೌದಾ?
ವೃತ್ಕ್ರಮ. ವೃತ್ಕ್ರಮ ಅಂದ್ರೆ ಉಲ್ಟಾ ಪಲ್ಟಾ ಅಂದ್ರೆ ಭಾಗಾಕಾರ ಸಂಖ್ಯೆಗಳನ್ನ ಅಥವಾ ಗುಣಾಕಾರ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು, ಉಲ್ಟಾ ಪಲ್ಟಾ ಬರಿಬೇಕು. ಅದ್ರದ್ದು ಹೆಸರ ನಿಮಗೆ ಹೇಳುವಂಗ ವೃತ್ಕ್ರಮ ಅಂದ್ರ ಉಲ್ಟಾ ಪಲ್ಟಾ ಅಂದಂಗ ನಿಮ್ಗೆ ಅರ್ಥ ಇರ್ಬೇಕು. ವೃತ್ಕ್ರಮ ಅಂದ್ರೆ ಒಮ್ಮೆ ನಿಮ್ಗೆ ಕಲ್ಪನೆ ಬರುವುದಿಲ್ಲ. ವೃತ್ಕ್ರಮ ಬರಿ ಅಂದ್ರ ಉಲ್ಟಾ ಪಲ್ಟಾ, ಅಂಶ ಇದ್ದದ್ದು ಛೇದ, ಛೇದ ಇದ್ದದನ್ನ ಅಂಶವಾಗಿ ನಾವು ಬರಿಬೇಕು. ಹೌದಾ? ಈಗ ನೋಡ್ರಿ 7 ಡಿವೈಡೆಡ್ ಬೈ 12 ಅಂತ ಇದೆ. ಹೌದಾ? 7 ಡಿವೈಡೆಡ್ ಬೈ 12 ಇದೆ. ಇದ್ರದ್ದು ವೃತ್ ಕ್ರಮ ಬರೀರಿ. ಈ ಸಂಖ್ಯೆಯ ವೃತ್ ಕ್ರಮ ಬರೀರಿ. ನಿಮಗೆ ಎಕ್ಸಾಮ್ ಒಳಗೆ 1 ಮಾರ್ಕ್ಸಿಗೆ ಅದು ಕೇಳ್ತಾರೆ. 7 ಡಿವೈಡೆಡ್ ಬೈ 12 ಅದ್ರದ್ದು ವೃತ್ ಕ್ರಮ ಬರೀರಿ ಅಂದ್ರ ನಾ ಹೇಳ್ದಂಗ ಅಂಶ ಇದ್ದದ್ದು ಛೇದ, ಛೇದ ಇದ್ದದ್ದು ಅಂಶವನ್ನ ಬರಿಬೇಕು. ಇದನ್ನ ವೃತ್ ಕ್ರಮ ಆಗಿ ಬರೆಯುವುದಂತ ಅನ್ಕೋತೇವೆ. ಇಲ್ಲೇನು ನಾವು ಚಿಹ್ನೆಗಳನ್ನ ಚೇಂಜ್ ಮಾಡೋದಿಲ್ಲ. ಅಲ್ಲೇ ಋಣಾತ್ಮಕ ಸಂಖ್ಯೆಗಳಿದ್ರಷ್ಟ ನಾವು ಚಿಹ್ನೆಗಳನ್ನ ಚೇಂಜ್ ಮಾಡ್ತೇವೆ. ಇಲ್ಲಿ ಏನ್ ಮಾಡ್ಬೇಕೀಗ, ಬರೀ ಅಂಕಿಗಳನ್ನ ಅದ್ಲಿ ಬದ್ಲಿ ಮಾಡ್ಬೇಕು. 7 ಡಿವೈಡೆಡ್ ಬೈ 12 ಅಂಶ ಛೇದ ಇದ್ದದನ್ನ ಛೇದ ಮತ್ತು ಅಂಶಗಳಾಗಿ ನಾವು ಚೇಂಜ್ ಮಾಡ್ಬೇಕು. 7 ಡಿವೈಡೆಡ್ ಬೈ 12 ಇದೆ, ಇದನ್ನ ನಾವ್ ಏನ್ ಮಾಡ್ತೇವೆ 12 ಡಿವೈಡೆಡ್ ಬೈ 7 ಇದೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿ. ಈ 8 ಐತಿ, ಇದನ್ನ ಹೆಂಗ್ ಬರೀತೀರಿ ನೋಡ್ರಿ. ಉಲ್ಟಾ ಪಲ್ಟಾ ಅಂದ್ರೆ ಹೆಂಗ್ ಬರೀತೀರಿ? 8 ಗೆಸ್ ಮಾಡ್ರಿ. 8ರ ವೃತ್ ಕ್ರಮ ಬರೀರಿ ಅಂತಾರು. ಹೌದಾ? 8ರ ವೃತ್ ಕ್ರಮ ಬರೀದು ಅಂತಂದ್ರ ಇಲ್ಲಿ ಏನಾಗಿದೆ, ನಮಗ ನೆನ್ಪಿಟ್ಕೋಬೇಕು. ಅಲ್ಲಿ ಯಾವುದೇ ಸಂಖ್ಯೆದ ಕೆಳಗೆ ಏನು ಇರ್ಲಿಲ್ಲ ಅಂದ್ರೆ ನಮ್ಗೆ ಎಷ್ಟು ಇರ್ತೈತಿ? 1 ಇರ್ತೈತಿ. ಸೊ ನಾವ್ ಈಗ ಈಸಿಯಾಗಿ ಬರಿಬೋದಲ್ಲ, 1 ಡಿವೈಡೆಡ್ ಬೈ 8 ಅಂತ ಬರಿಬೇಕು. ಇದು ಇದರದ ವೃತ್ ಕ್ರಮ. ಕರೆಕ್ಟ್? ವೃತ್ ಕ್ರಮದ ಕಾನ್ಸೆಪ್ಟ್ ಅರ್ಥ ಆಯ್ತು? ತಿಳಿತು? ನೆಕ್ಸ್ಟ್ ಇದು ವಿತರಣಾ ನಿಯಮ ಐತಿ, ಅದನ್ನ ಲೆಕ್ಕ ಮಾಡ್ಕೊಂತ ಹೋದಾಗ ತಿಳಿತೈತಿ. ಇದು ಇಲ್ಲಿಗೆ ಇದಿಷ್ಟು ಚಾಪ್ಟರ್ ಇದಿಷ್ಟು ಮುಗಿತು. ಇನ್ನು ಐತಿ ಇದು ಚಾಪ್ಟರ್. ಈಗ ನಾವೇನ್ ಮಾಡ್ಬೇಕು, ಅಭ್ಯಾಸ 2.1 ಅನ್ನ ನಾವು ಇವತ್ತ ನೋಡೋಣಂತ. ಕರೆಕ್ಟ್? ಅಭ್ಯಾಸ 2.1 ಅಭ್ಯಾಸ 2.1 ಅಭ್ಯಾಸ 2.1 ಅದರೊಳಗೆ ನೋಡ್ರಿ, ಸೂಕ್ತ ನಿಯಮಗಳನ್ನು ಬಳಸಿ ಬೆಲೆ ಕಂಡು ಹಿಡಿಯಿರಿ. ಹೌದಾ? ಸೂಕ್ತ ನಿಯಮಗಳನ್ನ ಬಳಸಿ ಬೆಲೆಯನ್ನ ಕಂಡು ಹಿಡಿಯಿರಿ. ಈ ವಿತರಣಾ ಇದ್ರೊಳಗೆ ನಾವು ಆಲ್ಮೋಸ್ಟ್ ಅದ್ ಹೆಂಗೈತಿ ಹಂಗ ಮಾಡ್ತಿರ್ತೀವಿ. ನೋಡ್ರಿ, ಒಂದೇದ್ ತೋರಿಸ್ತೇನೆ, ಒಂದೊಂದು ಎಕ್ಸಾಂಪಲ್ ನಿಮಗ ತೋರಿಸ್ತೀನಿ. ಇಲ್ಲಿ ನೋಡ್ರಿ, -2/3 ಅಂತ ಇದೆ. ಹೌದಾ? ಇಂಟು 3/5 ಅಂತ ಇದೆ, ಪ್ಲಸ್ 5/2 ಅಂತ ಇದೆ, -3/5 ಅಂತ ಇದೆ. ಹೌದಾ? ಇಂಟು 1/6 ಅಂತ ಇದೆ. ಹೌದಾ? ಇಂಟು 1/6 ಅಂತ ಇದೆ. ಕರೆಕ್ಟ್? ಈಗ ಏನ್ ಮಾಡ್ತೇನೆ ನೋಡ್ರಿ, ನಾನು ಗುಣಾಕಾರ ಫಸ್ಟ್ ಏನೇನ್ ಅದಾವ ಅನ್ನೋದನ್ನ ಮೊದ್ಲು ಗುಣಾಕಾರ ಮಾಡಿ ಇಟ್ಕೋತೇನೆ. ಈಗ ನೋಡ್ರಿ, ನನಗ್ ಈಸಿ ಆಗುವಂಗ ಮತ್ತಿಲ್ಲೇ ಕಾಮಾ ಅದು ತಕ್ಕೋಬಹುದು, ಬಟ್ ನಿಮಗ್ ಕನ್ಫ್ಯೂಸ್ ಆಕೈತೆ ಅನ್ನೋದಕ್ಕೆ ನಾನು ಸ್ಟ್ರೇಟ್ ಹೆಂಗೈತಿ ಹಂಗ ಮಾಡ್ತಾ ಇದ್ದೀನಿ. ಈಗ ಏನೈತಿ, ನಮ್ಗೆ ಇಲ್ಲೇ ಗುಣಾಕಾರ ಚಿಹ್ನೆ ಇದೆ. ಹೌದಾ? ಈಗ ನಾವೇನ್ ಮಾಡ್ಬೇಕು, ಇವೆರಡು ಸಂಖ್ಯೆಗಳನ್ನ ಮೊದಲು ಏನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಇಲ್ಲಿ ಫಸ್ಟ್ ಚಿಹ್ನೆಗಳ ಗುಣಾಕಾರ ಇರ್ಬೇಕು ನಮಗ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಏನಾಯ್ತು? ಪ್ಲಸ್. ಹೌದಾ? 2 3 6, 3 5 15. ಹೌದಾ? 6 ಡಿವೈಡೆಡ್ ಬೈ 15. ಮೈನಸ್ ಇಂಟು ಪ್ಲಸ್ ಏನಾಯ್ತಿದು? ಮೈನಸ್ ಆಯ್ತು. ಕರೆಕ್ಟ್? ನೆಕ್ಸ್ಟ್ ಇದು ಹಂಗ ಇರ್ಲಿ, +5/2 ಹಂಗ ಇರ್ಲಿ. ಇಲ್ಲಿ ನೋಡಿ, ಮತ್ತ ಮೈನಸ್ ಇಂಟು ಪ್ಲಸ್ ಏನಾಯ್ತು? ಮೈನಸ್ ಆಯ್ತು. 3 1 3, 5 6 30 ಆಯ್ತು. 5 6 30 ಅಂತ ಆಯ್ತು. ಈಗ ಏನ್ ಮಾಡ್ಬೇಕು, ನಾವು ಲಸಾವನ್ನ ಕಂಡುಹಿಡಿಬೇಕು. 15 2 30ರ ಲಸಾವನ್ನ ಕಂಡುಹಿಡಿಬೇಕು. ಎಷ್ಟು ಬರ್ತೈತೆ ನೋಡ್ರಿ? 15, ಆಮೇಲೆ 2, ಆಮೇಲೆ 30 ಅಂತ ಇದೆ. ಹೌದಾ? ಕಾಣಿಸ್ತೀಯಾ? ಸೆಕೆಂಡ್. 15 2
30. ಹೌದಾ? ಇದ್ರದ್ದು ಲಸ ನೋಡ್ರಿ, ಫಸ್ಟ್ ನಾವು ಯಾವಾಗಿದ್ರು ಲಸವನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ 2ರ ಮಗ್ಗಿಯಿಂದನ ಸ್ಟಾರ್ಟ್ ಮಾಡ್ಬೇಕು. ಅದ್ರಾಗ ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ಹೋಗ್ಬೇಕು. ಹೌದಾ? ಈಗ ನೋಡ್ರಿ 2ರ ಮಗ್ಗಿ, 2ರ ಮಗ್ಗಿಯಾಗಂತೂ 15 ಇಲ್ಲ, ಆಸ್ ಇಟ್ ಇಸ್ ಬರೀತೀರಿ. ಆಮೇಲೆ 2 ಒಂದ್ಲೆ 2, 2 15ಲೆ 30. ಕರೆಕ್ಟ್? 2 ಒಂದ್ಲೆ 2, 1 ಉಳಿತು 0 ಆಯ್ತು, 2 5ಲೆ 10 ಆಯ್ತು. ನೆಕ್ಸ್ಟ್ ನೋಡ್ರಿ, 3ರ ಮಗ್ಗಿ ತಗೋಬಹುದು, 4ರ ಮಗ್ಗಿ ಸುಮ್ಮನೆ ಟೈಮ್ ವೇಸ್ಟ್. ಡೈರೆಕ್ಟ್ ನಾವ್ ಏನ್ ಮಾಡ್ಬಿಡ್ತೇನೆ, ಈಗ 15ರ ಮಗ್ಗಿ ತಗೊಂಡ್ಬಿಡ್ತೇನೆ. 15 ಒಂದ್ಲೆ ಇದು ಒಂದು, ಇದು ಒಂದು. ಈಗ ನಮ್ಗೆ ಎಷ್ಟು ಬಂತು ಲಸ? 15 2ಲೆ 30 ಬಂತು. ಕರೆಕ್ಟ್? 15 2ಲೆ 30. ಈಗ ಲಸ ನೋಡ್ರಿ, ನಾ ಏನ್ ಮಾಡ್ತೇನೆ, 30 ಬಂತ ಲಸ. ಈಗ ಇಲ್ಲಿಗೆ ಮುಗಿಲಿಲ್ಲ. ಈಗ ನೋಡ್ರಿ ನಾ ಇಲ್ಲಿ ಮಾಡೋ ಸ್ಟೆಪ್, 15 ಎಷ್ಟಲೆ 30? ಕರೆಕ್ಟ್, 15 2ಲೆ 30. ಇದನ್ನ ಏನ್ ಮಾಡ್ರಿ, ಇಲ್ಲೇ 2 ಅಂತ ಇಲ್ಲಿ ಬರೀರಿ. ಹೌದಾ? ನೆಕ್ಸ್ಟ್ 2 ಎಷ್ಟಲೆ 30? 2 5ಲೆ, ಸಾರಿ 2 15ಲೆ 30. ನೆಕ್ಸ್ಟ್ 30 ಎಷ್ಟಲೆ 30? 31ಲೆ. ಇದ್ರ ತಲೆ ಮೇಲೆ ಇವನ್ನ ಬರಿಬೇಕು, ನಾವ್ ಹಿಂಗ ಮ್ಯಾಲ ಬರಿಬೇಕು. ಆಮೇಲೆ ಇವನ್ 2 ನಾವೇನ್ ಮಾಡ್ಬೇಕು, ಗುಣಾಕಾರವನ್ನ ಮಾಡ್ಬೇಕು. ಹೌದಾ? ಇಲ್ಲಂತೂ ಮೈನಸ್ ಇದೆ. 6 2ಲೆ ಎಷ್ಟು ನೋಡ್ರಿ, 12 ಪ್ಲಸ್ 15 5ಲೆ ಎಷ್ಟು, 75 ಮೈನಸ್ 3 1ಲೆ 3. ಆಯ್ತಾ? ನೆಕ್ಸ್ಟ್ ನೋಡ್ರಿ, ಸಜಾತಿಯ ಚಿಹ್ನೆಗಳನ್ನ ಮೊದಲು ಕೂಡಿಸ್ಕೊಂಡ್ಬಿಡ್ರಿ. -12 -3 ಎಷ್ಟಾಯ್ತು ನೋಡ್ರಿ, -15 ಆಯ್ತು, ಪ್ಲಸ್ 75 ಆಯ್ತು, ಡಿವೈಡೆಡ್ ಬೈ 30 ಆಯ್ತು. ಕರೆಕ್ಟ್? 75 -15 ಮಾಡಿದ್ರೆ ಎಷ್ಟು ಬಂತು ಹೇಳ್ರಿ, 60 ಬಂತು, ಡಿವೈಡೆಡ್ ಬೈ 30 ಬಂತು. 0 0 ಕ್ಯಾನ್ಸಲ್ ಆಯ್ತು, 3 1ಲೆ 3 2ಲೆ. ಹೌದಾ? ಆನ್ಸರ್ ಎಷ್ಟು ಬಂತು ನಮಗ, 2 ಬಂತು. ಕರೆಕ್ಟ್? ಈ ರೀತಿ ಈ ಸಂಖ್ಯೆಗಳನ್ನ ಕೊಟ್ಟಾಗ ನಾವು ಸಿಂಪ್ಲಿಫೈ ಅನ್ನ ಮಾಡ್ಕೋಬಹುದು. ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ಲಸ ತೆಗಿಬೇಕು, ಆಮೇಲೆ ಪ್ಲಸ್ ಇದ್ರೆ ಪ್ಲಸ್ ಮಾಡ್ಬೇಕು, ಮೈನಸ್ ಇದ್ರೆ ಮೈನಸ್ ಮಾಡ್ಬೇಕು. ಈ ರೀತಿ ನಾವು ಇದನ್ನ ಇದು ಬೆಲೆಯನ್ನ ಕಂಡು ಹಿಡಿದೀವಿ. 2ನೇದಿದೆ, ನೀವ ಮಾಡ್ರಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರ ನಾ ಹೇಳ್ತೇನೆ. ಹೌದಾ? ನೆಕ್ಸ್ಟ್ 2ನೇ ಮೇನ್ ಏನಿದೆ ನೋಡ್ರಿ, ಕ್ವಶನ್ ಓದ್ತೀನಿ ನೋಡ್ರಿ. ಕೆಳಗಿನವುಗಳಿಗೆ ಸಂಕಲನದ ವಿಲೋಮ ಅಂಶಗಳನ್ನು ಬರೆಯಿರಿ. ಸಂಕಲನದ ವಿಲೋಮ ಅಂಶಗಳನ್ನು ಬರೆಯಿರಿ. ಈಗ ನೋಡ್ರಿ, ಸಂಕಲನದ ವಿಲೋಮ ಅಂಶ ಅಂದ್ರ 2 ಡಿವೈಡೆಡ್ ಬೈ 8 ಐತಿ. ಇದ್ರದ್ದು ಋಣಾತ್ಮಕ ಚಿಹ್ನೆ, ಈಗರ ಋಣಾತ್ಮಕ ಸಂಖ್ಯೆಗಳು. ವಿಲೋಮ ಅಂದ್ರು ಒಂದ, ಋಣಾತ್ಮಕ ಅಂದ್ರು ಒಂದ. ಹೌದಾ? ಈಗ ನೋಡ್ರಿ 2/8 ಅಂತ ಇದೆ. ಈಗ ನಾವ್ ಏನ್ ಮಾಡ್ಬೋದು ಇದನ್ನ ಹೇಳ್ರಿ, ಸಂಕಲನದ ಅಂದ್ರ ನಮಗ ಅವ್ರ ಭಾಗಾಕಾರದ ವೃತ್ಕ್ರಮ ಅಂದಿಲ್ಲ, ಉಲ್ಟಾ ಪಲ್ಟಾ ಬರ್ಯಾಕ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲಿ ಭಾಗಲಬ್ಧ ಸಂಖ್ಯೆಗಳದಾವಲ್ರಿ, ಉಲ್ಟಾ ಪಲ್ಟಾ ಬರಿಬಹುದು. ಹಂಗಲ್ಲ. ಈಗ ಅವ್ರ ಏನ್ ಕ್ವಶನ್ ಏನ್ ಹೇಳ್ಯಾರ ಹೇಳ್ರಿ, ಸಂಕಲನದ ವಿಲೋಮ ಅಂಶಗಳನ್ನ ಬರೀರಿ ಅಂತ ಹೇಳಿದಾರ. ನಾವ್ ಏನ್ ಮಾಡ್ಬೇಕು, ಜಸ್ಟ್ ಮೈನಸ್ ಬರದ 2/8 ಬರೆದ್ ಬಿಡ್ಬೇಕು. ಇದು ನಮ್ದು ಆನ್ಸರ್. 2/8 ಇಸ್ ಈಕ್ವಲ್ ಟು ಜಸ್ಟ್ ಮೈನಸ್ ಬರದ ಇಟ್ಬಿಡ್ಬೇಕು. ಕರೆಕ್ಟ್? ಈಗ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ 2ನೇದ್ ನೋಡ್ರಿ, -5/9 ಅಂತ ಇದೆ. ಹೌದಾ? -5/9 ಅಂತ ಇದೆ. ನಾ ಈಗ ಏನ್ ಮಾಡ್ತೇನೆ ಹೇಳ್ರಿ, ಇದು ಮೈನಸ್ ಇದ್ದಿದ್ದಕ್ಕೆ ನಾ ಇದನ್ನ ಏನ್ ಮಾಡ್ಬೋದು ಹೇಳ್ರಿ, 5 ಪ್ಲಸ್ 5 ಇದೇನಾಯ್ತು, -9 ಆಯ್ತು. ಕರೆಕ್ಟ್? -5 ಡಿವೈಡೆಡ್ ಬೈ ಇದ್ರದ್ದು ಚಿಹ್ನೆ ಏನಾಯ್ತು, ಪ್ಲಸ್ ಆಯ್ತು, ಇದ್ರದ್ದು ಏನಾಯ್ತು, ಮೈನಸ್ ಆಯ್ತು. ಸೊ ಇದೇನಾಯ್ತು ನಮಗ 5/-9 ಅಂತ ಆಯ್ತು. ಕರೆಕ್ಟ್? ನೆಕ್ಸ್ಟ್ 3ನೇದಿದೆ ನೋಡ್ರಿ, -6 ಡಿವೈಡೆಡ್ ಬೈ -5 ಅಂತ ಇದೆ. ಹೌದಾ? -6 ಡಿವೈಡೆಡ್ ಬೈ -5 ಅಂತಿದ್ರೆ ಏನಾಯ್ತು, ಇದೀಗ 6 ಡಿವೈಡೆಡ್ ಬೈ 5 ಅಂದ್ರೆ 2 ಪ್ಲಸ್ ಅದು. ನಮಗ ಅವಾಗ ಪ್ಲಸ್ ಇದ್ದಿದ್ದು ಸಂಖ್ಯೆಗಳ ನಮಗ ಬರೆಯುವಂತ ಅವಶ್ಯಕತೆ ಇಲ್ಲ. ಹೌದಾ? 4 5 ನೀವೇ ಮಾಡ್ರಿ. ಕರೆಕ್ಟ್? ನೀವ ಮಾಡ್ರಿ. ನೆಕ್ಸ್ಟ್ 3ನೇದ್ ನೋಡ್ರಿ, ಮೂರನೇದು ಹಿಂಗಿದೆ ಅದು.
ಮೈನಸ್ ಇಂಟು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಎಂದು ದೃಢೀಕರಿಸಿ ಅಂತ ಇದೆ. ಹೌದಾ, ದೃಢೀಕರಿಸಿ ಅಂತ ಇದೆ. ಜಸ್ಟ್ ಅವ್ರು ಹೆಂಗ್ ಬರ್ದಾರಲ್ಲ ನಾವು ಹಂಗ ಬರಿಬೇಕಿದನ್ನ. ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 11/15 ಅಂತ ಇದೆ. ಹೌದಾ, ಎಕ್ಸ್ ಇಸ್ ಈಕ್ವಲ್ ಟು 11/15 ಅಂತಿದೆ. ಅದ್ರಂಗ ನಾವು ಇದ್ರಂಗ ಬರೀನು. ಹೌದಾ, ಈಗ ಇದನ್ನ ಹೆಂಗ್ ಬರೀತೇನೆ ನೋಡ್ರಿ, ನಾನು ಮೈನಸ್ ಇಂಟು ಬ್ರಾಕೆಟ್ ಮೈನಸ್ 11/15 ಅಂತ ಬರೀತೀನಿ. ಕರೆಕ್ಟ್, ಇದ್ರಂಗ ನಮಗ್ ಬಂತದು ಮೈನಸ್ ಇಂಟು ಮೈನಸ್ ಪ್ಲಸ್ 11/15 ಕರೆಕ್ಟ್ ಬಂತು. ಈ ರೀತಿ ನಾವು ಇದನ್ನ ಬರಿಬೇಕು. ಇದ್ರಾಗ ಎರಡನೇದ್ ನೋಡ್ರಿ, ಎಲ್ಲೇ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 13/17 ಅಂತ ಇದೆ. ಈಗ ನಮಗಿದು ಏನ್ ಬರ್ಬೇಕೀಗ, ಮೈನಸ್ ವ್ಯಾಲ್ಯೂ ಬರ್ಬೇಕು. ಸೊ ಇದು ಹೆಂಗ್ ಬರ್ಬೇಕಂದ್ರ ಮೈನಸ್ ಇಲ್ಲಿ ಬರೀರಿ, ಇದನ್ನ ಪ್ಲಸ್ 13/17 ಮಾಡ್ರಿ, ಅಂದ್ರ ನಮಗ ಇದ ಆನ್ಸರ್ ಹೊಳಿ ಬರ್ತೈತಿ. ಕರೆಕ್ಟ್, ಮೈನಸ್ ಇಂಟು ಪ್ಲಸ್ 13/17 ಅಂತ ಆಕೈತಿ. ಕರೆಕ್ಟ್. ನೆಕ್ಸ್ಟ್ ನಾಲ್ಕನೇದು, ಕೆಳಗಿನವುಗಳ ಗುಣಾಕಾರದ ವಿಲೋಮಾಂಶವನ್ನ ಬರೆಯಿರಿ ಅಂತ ಇದೆ. ಹೌದಾ, ಗುಣಾಕಾರದ ವಿಲೋಮಾಂಶ, ಗುಣಾಕಾರದ ವಿಲೋಮಾಂಶ. ಕರೆಕ್ಟ್ ಇದೆ. ಸಂಕಲನದ ವಿಲೋಮಾಂಶ, ಗುಣಾಕಾರದ ವಿಲೋಮಾಂಶ ಹೆಂಗ್ ಬರೀನಂತ ನೋಡೋಣ. ಗುಣಾಕಾರದ ವಿಲೋಮಾಂಶ, ಈಗ ಇದೇನತ್ತು ವೃತ್ಕ್ರಮ ಅಂದ್ರು ಒಂದ, ಇದು ಗುಣಾಕಾರದ ವಿಲೋಮಾಂಶ ಅಂದ್ರು ನಮಗ ಒಂದ. ಇಲ್ಲಿ ನೋಡ್ರಿ, ಮೈನಸ್ 13 ಅಂತ ಇದೆ. ಮೈನಸ್ 13 ಇದನ್ನ ಹೆಂಗ್ ಬರೀತೀರಿ ನೋಡ್ರಿ, ಮೈನಸ್ 13 ಅಂದ್ರೆ ಇದನ್ನ ಹೆಂಗ್ ಬರಿಬೇಕು ನಾವೀಗ, ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಇರ್ತೈತಿ. ಹೌದಾ, ಇದನ್ನ ಚಿಹ್ನೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. 1/-13 ಅಂತ ಬರಿಬೇಕು. 1/-13 ಅಂತ ಬರಿಬೇಕು. ನೆಕ್ಸ್ಟ್ ಮೈನಸ್ 13/19 ಅಂತ ಇದೆ. ಹೌದಾ, ಎರಡನೇದ್ ನೋಡ್ರಿ, ಮೈನಸ್ 13/19 ಅಂತ ಇದೆ. ಹೌದಾ, ಇಲ್ಲಿ ನೋಡ್ರಿ, ಇದನ್ನ ವಿಲೋಮಾಂಶ ಅಥವಾ ವೃತ್ಕ್ರಮ, ವೃತ್ಕ್ರಮ ಮಾಡುವಾಗ ಚಿಹ್ನೆಗಳನ್ನ ಬದಲಿ ಮಾಡುವ ಅವಶ್ಯಕತೆ ಇಲ್ಲ. ಸೊ 19/11 ಅಂತ ನಾವು ಬರಿಬೇಕು. ನೆಕ್ಸ್ಟ್ 1/5 ಅಂತ ಇದೆ. ಹೌದಾ, ಮೂರನೇದು 1/5 ಅಂತಿದ್ರೆ ಎಷ್ಟು ಬರಿಬೇಕು ನಾನು ಹೇಳ್ರಿ, ಬರೇ 5 ಅಂತ ಬರಿಬೇಕು. ನೀವು ಕೆಳಗ್ 1 ಬರೆಯೋ ಅವಶ್ಯಕತೆ ಇಲ್ಲ. ಬರದ್ರು ಇರ್ತೈತಿ, ಬರಿದೇ ಇದ್ರು ನಮಗದು 5 ಇರ್ತೈತಿ. ಮತ್ ನೋಡ್ರಿ, ಇದು ನಾಲ್ಕನೇದ್ ನೀವು ಮಾಡ್ಬೋದಾ, ನಾನ ಮಾಡ್ಬಿಡ್ತೇನೆ. ನಿಮಗದ ಮೂರ್ ಸಂಖ್ಯೆ ಇದೆಲ್ಲ. -5/8 ಇಂಟು -3/7 ಅಂತ ಇದೆ. ಹೌದಾ, ಈಗ ಏನ್ ಮಾಡೋದು, ಫಸ್ಟ್ ನಾವು ಇವನ್ನೆರಡು ಗುಣಾಕಾರ ಮಾಡಿಟ್ಕೊಳ್ಳಿ. ಈಗ ಸುಮ್ಮನೆ ಇದು ಕನ್ಫ್ಯೂಸ್ ಆಗ್ತೈತಿ. ಇಲ್ಲಿ ನೋಡ್ರಿ, ಗುಣಾಕಾರ ಮಾಡಿಟ್ಕೊಂಡ್ರೆ ಎಷ್ಟು ಬರ್ತೈತಿ, ಮೈನಸ್ ಇಂಟು ಮೈನಸ್ ಪ್ಲಸ್ 10, 5 3 15, 7 8 ಎಷ್ಟಾಯ್ತು 56, 7 8 56. ಈಗ ನೋಡ್ರಿ ನಾ ಹೆಂಗ್ ಬರಿಬಹುದು ಇದನ್ನ 56/15 ಅಂತ ನಾನು ಬರಿಬಹುದು. ಇದು ಗುಣಾಕಾರದ ವಿಲೋಮ ಅಂಶ. ಚಿಹ್ನೆಗಳನ್ನ ಬದಲಿ ಮಾಡಬಾರದು. ಸಂಕಲನದ ವಿಲೋಮಾಂಶಗಳನ್ನ ನಾವು ಬರಿಬಹುದು, ಬಟ್ ಇಲ್ಲೇ ವಿಲೋಮಾಂಶ ಅಂದ್ರ ಅಂಶ ಇದ್ದಿದ್ದು ಛೇದ, ಛೇದ ಇದ್ದಿದ್ದರ ಅಂಶವನ್ನ ಮಾಡಿ ಬರಿಬೇಕು. ಕರೆಕ್ಟ್, ತಿಳಿತು ಇದು. ನೆಕ್ಸ್ಟ್ ಹೋಗೋಣ. ಇವುಗಳಲ್ಲಿ 4ನೇದ್ದು 5ನೇದ್ದು 6ನೇದ್ದು ನೀವ ಮಾಡ್ರಿ. ಇನ್ನು ನೆಕ್ಸ್ಟ್ 5ನೇದನ್ನ ನಾನು 5ನೇ ಮೇನನ್ನ ಹೋಗ್ತೀನಿ. ಇಲ್ಲಿ ನೋಡ್ರಿ, ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಲಕ್ಷಣಗಳನ್ನು ಹೆಸರಿಸಿ. ಗುಣಾಕಾರದ ಲಕ್ಷಣಗಳನ್ನು ಹೆಸರಿಸಿ. ಅಲ್ಲಿ ಒಂದೇದ್ ನೋಡ್ರಿ ಏನಿದೆ ಅಂತ, -4/5 ಇಂಟು 1
is equal to 1 into minus 4/5 is equal to minus 4/5 ಅಂತ ಇದೆ. ಕರೆಕ್ಟ್. ಇದು ಗುಣಾಕಾರದ ಯಾವ ಅಂಶವನ್ನು ಇದು ಹೊಂದಿದೆ ಅಂತ ಅರ್ಥ ನಮಗ. -4/5 ಇಂಟು 1 ಐತಲ್ಲ, ಇದು ಏನಾಗಿದೆ ನಮಗ ಪರಿವರ್ತನೆಯ ನಿಯಮ. ಅಂದ್ರ ನಾವು ಇಲ್ಲಿ ಸಂಖ್ಯೆಗಳು ಇದ್ದದನ್ನ ಉಲ್ಟಾ ಪಲ್ಟಾ ಮಾಡಿ ಬರೆದ್ರು ನಮಗ ಆನ್ಸರ್ ಇಷ್ಟ ಬರ್ತೈತಿ. ಇದು ಪರಿವರ್ತನೆಯ ನಿಯಮವನ್ನ ಹೊಂದಿದೆ. ಕರೆಕ್ಟ್. ಇಲ್ಲಿಗೆ ಇದು ಅಂದ್ರ ಇಷ್ಟ ಸಾಕು. ಇದ್ರ ಮುಂದೆ ಇದ್ರದ್ದು ಅಭ್ಯಾಸ 2.1 ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡ್ತೇನೆ. ಇದ್ರಾಗ ಏನಾರ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರ ಕೇಳ್ರಿ ಆಮೇಲೆ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.